ಸ್ತೋತ್ರ. ದೇವರಿಗೆ ವಂದನೆಗಳು. ಈ ಒಂದು ಸಂದರ್ಭದಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ನಾವು ಬರಬೇಕಾದ್ರ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಕಾರಣವಾಗಿರ್ತದ. ಆ ಕಾರಣ ಇದ್ದರೂ ಮಾತ್ರ ನಾವು ದೇವರ ಸನ್ನಿಧಿಯಲ್ಲಿ ಬರ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಪ್ರತಿದಿನ ದೇವರು ನಮಗೂ ಅದ್ಭುತವಾದ ರೀತಿಯಲ್ಲಿ ನಮ್ಗೆ ನಡೆಸ್ಕೊಡ್ತಾರ. ಆರೋಗ್ಯ, ಭಾಗ್ಯ, ಆಯುಷ್ಕಾಲ ಕೊಟ್ಟಾರ. ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟಾರ. ಕುಟುಂಬದಲ್ಲಿ ಪ್ರೀತಿ, ಪ್ರೇಮ, ಐಕ್ಯತೆ ಕೊಟ್ಟಾರ. ಆ ಬರ್ಕತ್ ಕೊಟ್ಟಾರ. ನಾವು ಸುಖವಾಗಿ ಜೀವಿಸುತ್ತಿದ್ದೆವು. ದೇವರ ಸ್ತೋತ್ರವಾಗಲಿ. ನಾವು ದೇವರ ಸನ್ನಿಧಿಯಲ್ಲಿ ಯಾಕೆ ಬರಬೇಕು, ಯಾಕೆ ಬರಬಾರ್ದು ಅನ್ನೋ ಆಲೋಚನೆ ನಾವು ಮಾಡ್ಕೊಂಬರಿ. ನಮ್ಮ ಶಕ್ತಿ ಮೇಲೆ, ನಮ್ಮ ಧನದ ಮೇಲೆ, ನಮ್ಮ ಕೆಲಸದ ಮೇಲೆ ನಾವು ಆಧಾರ ಮಾಡಿಕೊಂಡು ಮಾತ್ರ ಆಗಲ್ಲ. ಇವಾಗ ನಾವು ದೇವರ ಸನ್ನಿಧಿಯಲ್ಲಿ ನಾವು ನೋಡ್ಬೇಕಾದ್ರ ನಮ್ಮ ತಪ್ಪುಗಳು ಅನೇಕ ತಪ್ಪುಗಳಿದ್ರೂ ನಾವು ದೇವರ ಸನ್ನಿಧಿಯಲ್ಲಿ ನಾವು ಹೊಂದಿಲ್ಲ. ಆದ್ರ ನಮ್ಮ ತಪ್ಪಿನ ನಿಮಿತ್ತವಾಗಿ ಯಾವ ರೀತಿಯಾಗಿ ನಮ್ಗೆ ಶಿಕ್ಷೆ ಸಿಗ್ತದ ನಮ್ಮ ವಿಷಯದಲ್ಲಿ ನಾವು 2 ಸಮುವೇಲ 12ನೇ ಅಧ್ಯಾಯ 13ನೇ ವರ್ಷದಲ್ಲಿ ನಾವು ವಾಕ್ಯ ಧ್ಯಾನ ಮಾಡಿದೆ. ನಾವು ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಧ್ಯಾನ ಮಾಡಿದೆ. ಪರಿಶುದ್ಧನು, ಮಹೋನ್ನತನು, ಪರಾಕ್ರಮಿಯಾಗಿರುವ ದೇವರೇ, ನಿಮ್ಮ ಧನ್ಯವಾದ. ನಮಗೆ ಸ್ತೋತ್ರಪ್ಪ. ನಿಮ್ಮನ್ನು ಆರಾಧಿಸೋದಕ್ಕೋಸ್ಕರವಾಗಿ ನನಗೆ ಸಹಾಯ ಬೇಕು ಅಯ್ಯ. ನಿಮ್ಮನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ನನಗೆ ಸಮಯ ಬೇಕು. ಇದು ಪ್ರಭಾ, ವಾಕ್ಯದ ನಿಮಿತ್ತವಾಗಿ ನಾನು ಬದಲಾವಣೆ ಹೊಂದಿಕೊಂಡು ನನಗೆ ತಾನು ಬದಲಾಯಿಸಿಕೊಂಡು ನಿಮ್ಮ ಚಿತ್ತದಂತರವಾಗಿ ಜೀವಿಸಲಿಕ್ಕೆ ಒಳ್ಳೆ ಯೋಗ್ಯತೆ ನನಗೆ ಕೊಟ್ಟು ಸಹಾಯ ಮಾಡಿ ಬಲಪಡಿಸಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್, ಆಮೆನ್. ವಂದನೆಗಳು. ಈ ಒಂದು ಸಂದರ್ಭದಲ್ಲಿ 2 ಸಮುವೇಲ 12ನೇ ಅಧ್ಯಾಯ 13ನೇ ವರ್ಷದಲ್ಲಿ ಈ ರೀತಿಯಾಗಿರುತ್ತ ಏನಂತ, ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. ಏನ್ ಹೇಳ್ತಾರ ದೇವರು ಸನ್ನಿಧಾನದಲ್ಲಿ? ಪಾಪ ಮಾಡಿರ್ತಕ್ಕಂಥ ಪ್ರತಿ ಸಹೋದರ ಸಹೋದರಿಗೆ ಶಿಕ್ಷಾ ಪಾಪ ಮಾಡಿದವರಿಗೆ ಬೇಕು. ಅದಕ್ಕೆ ದೇವರ ವಾಕ್ಯ, ದೇವರ ಸನ್ನಿಧಿಯಲ್ಲಿ ದೈವ ಸೇವಕರು ಈ ರೀತಿಯಾಗಿರುತ್ತಾರೆ. ಯಾಕೆ ಗೊತ್ತಾ? ನೀವು ದೇವರಿಗೆ ಬಹಳ ಮುಖ್ಯವಾಗಿದ್ದೆವು. ನಮ್ಮ ಮೂಲಕವಾಗಿ ಆತ ಮಹಿಮೆ ಹೊಂದ್ಕೋಬೇಕೆಂಬುದಾಗಿ, ನಮ್ಮ ಮೂಲಕವಾಗಿ ಆತನ ಕೆಲಸ ಮಾಡಿಸ್ಕೋಬೇಕೆಂಬುದಾಗಿ ಅದೊಂದು ಸಂಕಲ್ಪವಾಗಿದೆ. ಅದರ ನಿಮಿತ್ತವಾಗಿ ನಿಮಗೂ ದೇವರು ಪ್ರೀತಿ ಮಾಡಿಕೆಂದ್ರ ಈ ರೀತಿಯಾಗಿ ನಡೆಸ್ಕೊಡ್ತಾರ. ಆದ್ರೆ ನಮ್ಮ ಪಾಪದ ನಿಮಿತ್ತವಾಗಿ ದೇವರು ನಮಗೆ ಶಿಕ್ಷೆ ಕೊಡೋದಪ್ಲೆ, ನಮ್ಮ ಸಂತಾನಗಳಿಗೆ ಶಿಕ್ಷೆ ಕೊಡ್ತೇನೆ ಅಂತಾರ. ನಮ್ಮ ಒಡಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಏನಂತಾರೆ ಶಿಕ್ಷೆ ಕೊಡ್ತೇವೆ ಅಂತಾರ. ನಾವು ಪ್ರೀತಿ ಮಾಡ್ತಕ್ಕಂಥ ಮಕ್ಕಳು, ನಮ್ಮ ಜೀವಕ್ಕಿಂತ ಹೆಚ್ಚಾದ ಪ್ರೀತಿ ಮಾಡತಕ್ಕಂಥ ಮಕ್ಕಳು ನಮ್ಮ ಕಣ್ಣೆತ್ತರಿಗೆ ಏನಂತಂದ್ರ ಇಲ್ಲದಪ್ಪಲೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಹೊಂಟದಂದ್ರೆ ಅದು ಯಾಕೆ ಗೊತ್ತಾ? ನೀವು ಮಾಡ್ತಕ್ಕಂಥ ಪಾಪ. ಆ ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ದಾವೀದ ರಾಜು ಹೇಳ್ತಾರ, ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ. ಆ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಹೇಳ್ತದ, ಆದರೆ ನೀನು ಈ ಕೈತದಿಂದ ಯೆಹೋವನ ವೈರಿಗಳ ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೂ ಅತ್ಯಂತ ಕೊಟ್ಟದಿಂದ ನಿನ್ನಿಂದ ಹುಟ್ಟಿರುವ ಮಗುವು ಸತ್ತು ಹೋಗುವುದು ಎಂದು ಹೇಳಿ ಮನೆಗೆ ಹೋದನು ಅಂದನು. ಅಲ್ಲವೇ? ಇದು ನಿಜವಾದ. ಇದೊಂದು ದೇವರು ನಮಗೂ ಗಂಡು ಹೆಣ್ಣು ಗರ್ಭಫಲ ಬಹುಮಾನ ಕೊಟ್ಟಿದಾಗ ಅದು ನಮ್ಮ ಕಣ್ಣೆದಿರಲಿ ಎಷ್ಟು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು, ಎಷ್ಟು ನಾವು ಆ ಮಕ್ಕಳಿಗೆ ಬೆಳೆಸಬೇಕು, ಅವ್ರ ಮುಖಾಂತರವಾಗಿ ನಾವು ಎಷ್ಟೋ ಆನಂದಿಸಬೇಕೆಂಬುದಾಗಿ ನಾವು ನೋಡ್ತಿದ್ದೆವು. ಯಾಕೆ ನಮ್ಮ ತಪ್ಪುಗಳು, ಆದ್ರೆ ನಮ್ಮ ಪಾಪಗಳು ನಮಗೇನು ಮಾಡ್ತಾವಂದ್ರ, ನಾವು ಮಾಡಿರ್ತಕ್ಕಂಥ ಪಾಪದ ನಿಮಿತ್ತವಾಗಿ ನಮ್ಮ ಮಕ್ಕಳಿಗೆ ಏನಂತಂದ್ರ ಶಿಕ್ಷೆ ಅಂತದ. ಆ ಶಿಕ್ಷೆಯಿಂದ ನಾವು ಬಿಡಿಸ್ಕೋಬೇಕಂತ ಅಂತಂದ್ರ ನಾವೇನ್ ಮಾಡ್ತೇವೆ ಗೊತ್ತಾ? ಆಗಿನಷ್ಟು ಮಟ್ಟಿಗೆ ನಾವು ದಾನ ಧರ್ಮ ಮಾಡಬಹುದು, ಆಗಿನಷ್ಟು ಮಾಡ್ತೀವಿ ತಗ್ಗಿಸ್ಕೊಂಡಿರ್ಬಹುದು. ಆದ್ರೆ ಇಲ್ಲಿ ದಾವೀದ ರಾಜು ಹೇಳ್ತಾರ, ಏನ್ ಹೇಳ್ತಾರೆ ಇಲ್ಲಿ? ದಾವೀದ ರಾಜು ಇಲ್ಲಿ ಏನ್ ಹೇಳ್ತಾರಂದ್ರ, ಅದಾದ್ದರಿಂದ ದಾವೀದನು ಮಗುವಿಗೂ
ದೇವರನ್ನು ಪ್ರಾರ್ಥಿಸುತ್ತಾ ಉಪವಾಸ ಮಾಡುತ್ತಾ ಒಳ ಕೋಣೆಯಲ್ಲಿ ನೆಲದ ಮೇಲೆಯೂ ಬಿದ್ದುಕೊಂಡು ಅಂತ ತನ್ನ ಮಗನಿಗೆ ವಿಷಯದಲ್ಲಿ ಬೆಳೆಸಬೇಕು, ಆನಂದಿಸಬೇಕು, ಸಂತೋಷಿಸಬೇಕಂತ ಅಂದುಕೊಂಡರ ಕರೆಗೆ ದೇವರು ಆತಗೆ ಭಯಂಕರವಾಗಿರ್ತಕ್ಕಂಥ ಒಂದು ಶಿಕ್ಷೆ ಕೊಡ್ತಾರ. ಯಾಕೆ ಗೊತ್ತಾ? ಆ ದಾವೀದನಿಗೆ ಅಂತಂದ್ರ ಗರ್ವಫಲ ಬಹುಮಾನ ಇಲ್ಲ. ಆ ಗರ್ವಫಲ ಬಹುಮಾನ ಇಲ್ಲಂತ ಸಂದರ್ಭದಲ್ಲಿ ದೇವರು ಆ ಮಗು ಕೊಟ್ಟಂತ ಸಂದರ್ಭದಲ್ಲಿ ಎಷ್ಟು ಆನಂದಿಸನ, ಎಷ್ಟು ಸಂತೋಷ ಪಟ್ಟನ. ಆ ತಪ್ಪು ಮಾಡಿರ್ತಕ್ಕಂಥ ತಪ್ಪಿದ ನಿಮಿತ್ತವಾಗಿ, ಆ ಪಾಪದ ನಿಮಿತ್ತವಾಗಿ ದೇವರ ಮತಿಗೆ ಅಂದ್ರ ಒಂದು ಶಿಕ್ಷೆ ಕೊಡ್ತಾರ. ಯಾಕಂದ್ರ ನತಾನಿ ದೈವ ಸೇವಕರು ಆತಿಗೆ ಅಂತ ಹೇಳ್ಯಾರ, ನೀ ಮಾಡಿರ್ತಕ್ಕಂಥ ಪಾಪದ ನಿಮಿತ್ತವಾಗಿ ನೀ ಸಾಯಲಿ, ಆದರೆ ನಿನ್ನ ಮಗು ಮಾತ್ರ ಬದುಕಲ್ಲ, ನಿನ್ನ ಮಗ ಮಾತ್ರ ಇರಲ್ಲ ಅಂತ ನಿನಗ ನಿಜವಾಗಲು ಆತ ಹೋಗಿ ಏನ್ ಮಾಡ್ತಾರ? ಆತ ಹೋಗಿ ಏನ್ ಮಾಡ್ತಾರಂತ? ಹಾಗಾದ್ದರಿಂದ ದಾವೀದನು ಮಗುವಿಗೋಸ್ಕರ ದೇವರನ್ನು ಪ್ರಾರ್ಥಿಸುತ್ತಾ ಉಪವಾಸ ಮಾಡುತ್ತಾ ಒಳ ಕೋಣೆಯಲ್ಲಿ ಹೊರವಾಗಿ ನೆಲದ ಮೇಲೆಯೂ ಬಿದ್ದುಕೊಂಡು ರಾತ್ರಿ ಕಳೆಯಲು మనియు ఆరాధన చేతును అన్ని వేళల ఆత్మతో సత్యముతో ఆరాధింతును. ఆరాధన చేతును అన్ని వేళల ఆత్మతో సత్యముతో ఆరాధింతును. నా ప్రాణ ప్రియుడు యేసయ్యకు, నన్ను కన్న తండ్రి నా యేసుకు, నా ప్రాణ ప్రియుడు యేసయ్యకు, నన్ను కన్న తండ్రి నా యేసుకు. స్తుతి 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 ఆరాధన, హల్లెలూయా హల్లెలూయా ఆరాధన. స్తుతి 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 ఆరాధన, హల్లెలూయా హల్లెలూయా ఆరాధన. ఆరాధన 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 ಯೋಧನ ಅನ್ನ ಪಾನ ಇಲ್ಲದರೆ ತನ್ನ ಮಗನ ಪ್ರಾರ್ಥನಾ, ತನ್ನ ಮಗನ ಪ್ರಾಣ ಕಾಪಾಡಬೇಕು, ತನ್ನ ಮಗನಿಗೆ ಉಳಿಸಬೇಕು, ತನ್ನ ಭಯ ಭಕ್ತಿ, ನನ್ನ ಪ್ರಾರ್ಥನೆ, ನನ್ನ ಉಪವಾಸ ನನಗೆ ಸಹಾಯ ಮಾಡ್ತಾರೆ. బలవంతుడా జయశీలుడా మృత్యుంజయుడా నా జీవనదాత. బలవంతుడా జయశీలుడా మృత్యుంజయుడా నా జీవనదాత. ఉన్నవాడా నీకే స్తోత్రము, సృష్టికర్త సజీవుడా నీకే స్తోత్రము. ఉన్నవాడా నీకే స్తోత్రము, సృష్టికర్త సజీవుడా నీకే స్తోత్రము. స్తుతి చేయుట నాకు ఎంతో శోభస్కరము, స్తుతి చేయుట నాకు ఎంతో శోభస్కరము. స్తుతి 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 ఆరాధన, హల్లెలూయా హల్లెలూయా ఆరాధన. స్తుతి 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 ఆరాధన, హల్లెలూయా హల్లెలూయా ఆరాధన. ఆరాధన 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 ఆరాధన. ಪಾಪದಲ್ಲಿ ಬದುಕು ಅಂತ ಒಳ್ಳೆ ಭಾಗ್ಯದ ಹೆಂಗ್ ಕೊಟ್ರಲ್ಲ. ಇದು ಚಿತ್ತದಲ್ಲಿ ನನ್ನಕ್ಕೆ ಉಪವಾಸ ಮಾಡಬೇಕು, ಅವನನ್ನು ಹಿಂದಕ್ಕೆ నీతి సూర్యుడా నిజమైన దేవుడా శక్తిమంతుడా సర్వశక్తిమంతుడా. నీతి సూర్యుడా నిజమైన దేవుడా శక్తిమంతుడా సర్వశక్తిమంతుడా.
తప్ప ఎవరు నాకు లేరయ్యా నిన్ను తప్ప వేరెవరిని పూజింతునను నిత్యము నీ నామమునే స్తుతించెదను నిత్యము నీ నామమునే స్తుతించెదను స్తుతి 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 ఆరాధన హల్లెలూయా హల్లెలూయా ఆరాధన స్తుతి 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 ఆరాధన హల్లెలూయా హల్లెలూయా ఆరాధన 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 ಅದೇ ಮಗು ಯಾವಾಗ ಹುಟ್ಟಿನೋ ಯಾವಾಗ ರೂಪಾಯಿತು ಯಾವಾಗ ಆ ಅದು ಎಲ್ಲ ಅಂಗಗಳಿದ್ವು ಸೇಮ್ ಅದೇ ರೀತಿಯಲ್ಲಿ ಅದೇ ರೂಪ, ఆరాధన ಅದೇ ಸೌಂದರ್ಯ, చేతును ಅದೇ అన్ని perfect. వేళల ದೇವ ಮಗನಿಗೆ ఆత్మతో సత్యముతో ఆరాధింతును ఆరాధన చేతును అన్ని వేళల ఆత్మతో సత్యముతో ಹೇಳಿರ್ತಕ್ಕಂಥ ಮಾತಿನ ಪ್ರಕಾರವಾಗಿ నా ಹಾಗೆ ప్రాణ ప్రియుడు యేసయ్యకు నన్ను కన్న తండ్రి నా యేసుకు ದೇವರು ಕೊಟ್ಟಂತ నా ప్రాణ ప్రియుడు యేసయ్యకు ದೇವರು ಕೊಟ್ಟಂತ ಸಮಯಗಳನ್ನ నన్ను కన్న తండ్రి నా యేసుకు ಸಾವಿರ ರಾಜು ಹೋದ್ರೆ ಪಂಚತಾಪ ಪಟ್ಟಿ స్తుతి స్తుతి ಉಪವಾಸವಾಗಿದ್ದು ఆరాధన ಪರವಾಗಿ హల్లెలూయా హల్లెలూయా ఆరాధన స్తుతి 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 ఆరాధన హల్లెలూయా హల్లెలూయా ఆరాధన 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 ಎರಡನೇ ಸಲ ತಿರುಗಿ ఆరాధన ಅದೇ ಕಾಲದಲ್ಲಿ ఆరాధన ఆరాధన ಭಾಗ್ಯದ ಪಟ್ಟಂತ ದೇವರಿಗೆ ನಿಜವಾದ ಸ್ತೋತ್ರ ಸಲ್ಲಿಸಬೇಕು. ಅದ್ಭುತವಾಗಿ ಸ್ತೋತ್ರ ಸಲ್ಲಿಸಬೇಕು. ಅದ್ಭುತವಾಗಿ ನಾವು ಎತ್ತನ್ನು ಮಾಡಬೇಕು. ಯಾಕಂದ್ರೆ ಆ ಹುಡುಗ ಮೊದಲು ಹೆಸರು ಕರೆಕ್ಟ್ ಮೊದಲು ಯಾವುದು ಹೆಸರು ಗೊತ್ತಿಲ್ಲ ಕರೆಕ್ಟ್ ತಿರುಗಿ ಹುಟ್ಟಿದಾಗ ಆ ಮಗನಿಗೆ ಸಮವೇಲ ಅಂತ ಹೇಳಿ ಹೆಸರಿಡ್ತಾರೆ. ಆ ಮಗು ఆరాధన చేతును అన్ని వేళల ತಿರುಗಿ ಎತ್ತನ ఆత్మతో సత్యముతో ఆరాధింతును ಸತ್ತು ಹೋಗಿರ್ತಾನೆ. ఆరాధన చేతును అన్ని వేళల ఆత్మతో సత్యముతో ఆరాధింతును నా ప్రాణ ప్రియుడు యేసయ్యకు నన్ను కన్న తండ్రి నా యేసు ಒಳ್ಳೆ ವ್ಯಕ್ತಿ ಹುಟ್ಟನ నా ప్రాణ ప్రియుడు యేసయ్యకు ಸಮಯ ಮರೆಯ ಬಂತು. నన్ను కన్న తండ్రి నా యేసు ಸ್ತುತಿ 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 ಆರಾಧನಾ ಜ್ಞಾನ స్తుతి 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 ఆరాధన ನಿಂತುಕೊಂಡಾಗ ತನ್ನ ಕೂಸಿಗೆ ತನ್ನ ಮುಕ್ಕಳ ಕೆಳಗೆ ಕೋಲ್ಕೊಂಡಳ ಇನ್ನೊಂದು ತನ್ನ ಕೂಸಿಗೆ ಕಾಪಾಡಿಕೊಂಡವ ನಾನು ಬದುಕಿರ್ತಕ್ಕಂಥ ಕೂಸಿಗೆ ಅಂತಂದ್ರ ತಗೊಂಡು ಹೋಗಿ ಸತ್ತಿನ ಕೂಸಂದ್ರೆ ಬರ್ತಾನ ಹಾಕಿದಾಗ ದಿವಸ ಅವರು ಜಗಳ ಆಗ್ತಾ ಇತ್ತು ಎಷ್ಟೋ ಗುಳಾಟವಾಗ್ತಾ ಇತ್ತು ಭಯಂಕರವಾದ ನ್ಯಾಯ ತೀರಿಸಿಲ್ಲ ಯಾರು ಅವ್ರಿಗೆ ನ್ಯಾಯ ಇಲ್ಲ ಇಬ್ಬರು ಒಟ್ಟಿಗೆ ಹೇಳ್ತಾರ ಅಯ್ಯ ಈ ಬರ್ತಿರ್ತಕ್ಕಂಥ ಕೂಸು ನಂಗಲ್ಲ, ಸತ್ತಿರ್ತಕ್ಕಂಥ ಕೂಸಿಗೆ జయశీలుడా మృత్యుంజయుడా నా జీవనదాత నీకే స్తోత్రము సృష్టికర్త సజీవుడా నీకే స్తోత్రము ఉన్నవాడా అనువాడా నీకే స్తోత్రము సృష్టికర్త సజీవుడా ಎರಡು నీకే ಭಾಗ ಮಾಡಿ స్తోత్రము ಅರ್ಧ ಭಾಗ ನೀನ್ ಕೊಟ್ಟೆ ಅರ್ಧ ಭಾಗ చేయుట నాకు ఎంతో శోభస్కరము స్తుతి చేయుట నాకు ఎంతో శోభస్కరము స్తుతి 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 ఆరాధన హల్లెలూయా హల్లెలూయా ఆరాధన స్తుతి 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 ఆరాధన హల్లెలూయా హల్లెలూయా ఆరాధన ಇನ್ನೊಬ್ಬಕ್ಕೆ
సర్వశక్తిమంతుడా నీవు తప్ప ఎవరు నాకు లేనలేరయ్యా నిన్ను తప్ప వేరెవరిని పూజింతునయ్యా నీవు తప్ప ఎవరు నాకు లేనలేరయ్యా నిన్ను తప్ప వేరెవరిని పూజింతునయో నిత్యము నీ నామమునే స్తుతించెదను నిత్యము నీ నామమునే స్తుతించెదను స్తుతి 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 ఆరాధన అద్భుతమైన ఆశీర్వాదం